ಅಲ್ಲ ರೀ, ಒಂದು ನಿಮಿಷ ಪ್ರವೋಕ್ ಎಲ್ಲಿಂದ ಮಾಡಿದ್ದು? ಪ್ರವೋಕ್ ಯಾವಾಗ ಮಾಡಿದ್ದು? ನೀವೇ ಕರೆಕ್ಟಾಗಿ ನೋಡಿ, ನೀವೇ ಮಾಧ್ಯಮದಲ್ಲಿ ತೋರಿಸಿದ್ರಿ. ಅವ್ನು ಸುಮ್ಮನೆ ಕೂತ್ಕೊಂಡಿದ್ದಾನೆ, ಅವನೇನು ಮಾತಾಡಿಲ್ಲಲ್ಲ. ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವು ಒಪ್ತೀರಾ? ಈಗ ಸಿದ್ದರಾಮಯ್ಯ ಸಾಹೇಬರಿಗೆ ಹೊರಗಡೆಗೆ ಸಿದ್ದರಾಮಯ್ಯ ಇಲ್ಲ ಅಂಥೇಳಿ ಯಾವ್ದಾದ್ರು ಸರ್ಕಾರಿ ಕಾರ್ಯಕ್ರಮದಲ್ಲಿ ಯಾವ ಕಪ್ಪು ಬಾವುಟ ತೋರಿಸ್ತಾರೆ, ಇದನ್ನು ತೋರಿಸಿ ಏನು ಮಾಡ್ತಾರೆ? ಅವಾಗ ಏನು ಮಾಡ್ತಾರೆ? ಅವ್ರನ್ನೆಲ್ಲ ಒದ್ದು ಒಳಗೆ ಹಾಕ್ತಾರೆ, ಕೇಸ್ ಹಾಕ್ತಾರೆ. ಅದು ರೂಲ್ಸ್ ಇದೆ. ಪ್ರಧಾನಮಂತ್ರಿಗಳು ಬಂದಾಗಲೂ ಕೂಡ ಸರ್ಕಾರಿ ಕಾರ್ಯಕ್ರಮಕ್ಕೆ ನೀವು ವಿರೋಧ ಮಾಡಿದಾಗ ಸರ್ಕಾರಿ ಕಾರ್ಯಕ್ರಮಕ್ಕೆ ಅದಕ್ಕೆ ಎಷ್ಟೋ ಜನರು ಕಾಂಗ್ರೆಸ್ ಅವ್ರನ್ನ ಅರೆಸ್ಟ್ ಮಾಡಿರ್ತಾರೆ, ನಮ್ಮ ಕಾರ್ಯಕ್ರಮನ ಅವ್ರನ್ನ ಅರೆಸ್ಟ್. ಬಟ್ ಹಂಗೆ ಅಂದ ತಕ್ಷಣ, ಪ್ರಚೋದನೆ ಅಂದ ತಕ್ಷಣ ನೀವು ಹೆಂಗೆ ಬೇಕಾದ್ರೆ ತಾಯಿಯವ್ರ ಬಗ್ಗೆ ಮತ್ತು ಮನೆಯವ್ರ ಬಗ್ಗೆ ಮತ್ತು ಆಯಿತು ಸಮಾಜದ ಬಗ್ಗೆ ನೀವು ಒಪ್ತೀರ? ಹಾಗಾದರೆ ನಾನು ಇಲ್ಲಿ ಎದ್ದು ನಿಂತ್ಕೊಂಡು ಮಾತಾಡಬೇಕಾದ್ರೆ ನನ್ನ ಸಂವಿಧಾನದ ಮೇಲೆ ಮತ ಹಾಕ್ಸ್ಕೊಂಡು ಬಂದು ಮಾತಾಡೋನು ನಾನು. ಪ್ರಚೋದನೆ ಹೆಂಗೆ ಬರ್ತದೆ? ಹೊರಗಡೆ ಅವನಿಗೆ ಸಿಟ್ಟು ಬಂದು ಆಮೇಲೆ ಅವನು ಯಾವಾಗ ಒಳಗಡೆ ಮಾತಾಡಿಲ್ಲ, ಅವನು ಮಾತಾಡೋಕ್ಕೆ ಬಿಟ್ಟಿಲ್ಲ 2 ತಾಸು, ಎಲ್ಲ ತಿಳ್ಕೊಂಡ್ವಿ ನಾವು. ಅದಾದಮೇಲೆ ಅಧ್ಯಕ್ಷರು ಭಾಷಣ ಮಾಡಿ ಆಮೇಲೆ ಹೊರಗೆ ಹೊರಟಿದ್ದಾರೆ. ಹೊರಗೆ ಹೊರಟ ಮೇಲೆ ಆ ಹೊರಡೋ ಟೈಮಿಗೆ ಆ ಲ್ಯಾಂಗ್ವೇಜ್ ಇದೆಯಲ್ಲ, ಆಯಿತು ನೀವೇ ಆ ಸ್ಥಾನದಲ್ಲಿ ಇಟ್ಕೊಳ್ಳಿ ನೋಡೋಣ. ಪ್ರಶ್ನೆಗಳು ನನಗೂ ಕೇಳ್ಯಾರೆ, ನಾನೊಬ್ಬ ಸಚಿವನಾದಾಗಲೂ ಕೇಳ್ಯಾರೆ, ನನಗೆ ಶಾಸಕನಾದಾಗಲೂ ಕೇಳಿದ್ದಾರೆ. ಅವನು ಒಬ್ಬ ಚಿಕ್ಕ ಹುಡುಗ ಏನೋ ಒಂದು ಬೆಳೆದಿದ್ದಾನೆ, ಬೆಳಿಬೇಕಾದ್ರೆ ಅವ್ರನ್ನ ನಾವು ಸಪೋರ್ಟ್ ಮಾಡಬೇಕು. ನಾನು ಅದಕ್ಕೆ ಮಾಡಿದ ತಕ್ಷಣ ನಾನು ಹೇಳಿದೆ, ಇಲ್ಲ ಪ್ರದೀಪ್ ನೀವು ಯಾಕೆ ಈ ಥರ ಮಾತಾಡಿದ್ರಿ ಅಂತೇಳಿ ಹೊರಗಡೆ ಬಂದ ಮೇಲೆ ಮೀಸೆ ತಿರುವುದು ಇದೆಲ್ಲ ಮಾಡಿದಾಗ, ಇಲ್ಲ ಮಧುವಣ್ಣ ನಾವು ಹಿಂಗೆ ಮಾಡಿದ್ರೆ ನಾವು ಏನು ಮಾಡಬೇಕು? ಆವಾಗ ಅವನು ಹಂಚ್ಕೊಂಡ, ಇಲ್ಲ ನೀನು ಸಿದ್ದರಾಮಯ್ಯ ಸಾಹೇಬರಿಗೆ, ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಹೇಳು ಏನಾಯಿತು ಅಂಥೇಳಿ. ಯಾಕೆಂದರೆ ಒಳಗಡೆ ಆಗಿದ್ದು ಗೊತ್ತಾಗಿಲ್ಲ. ಯಾರು ಒಪ್ತೀರಾ ನೀವು ಹೇಳಿ ನೋಡೋಣ. ಏನು ಒಂದು ನಿಮಿಷ, BJP ಅವ್ರು ಹೇಳ್ತಾರೆ ಅಂದ ತಕ್ಷಣ ನಂಬಕ್ಕಾಗತ್ತಾ? ಅವ್ರದ್ದು ಹಿಸ್ಟ್ರಿ ತೆಗಿಯೋಣ, ಮಂಗಳೂರು ಭಾಗದ ಹಿಸ್ಟ್ರಿ ತೆಗಿಯೋಣ ಅವ್ರದ್ದು. ಯಾವಾಗಲೂ ಅಷ್ಟೇ ರಾಜಕಾರಣದೊಳಗೆ ನೋಡಬೇಕೇ ಹೊರತು, ಪ್ರಜಾಪ್ರಭುತ್ವದ ರೀತಿಯಲ್ಲಿ ನೋಡಬೇಕೇ ಹೊರತು. ಯಾಕೆ ದೇವೇಗೌಡರು ನೈಸ್ ರೋಡ್ ಬಗ್ಗೆ ಒಂದು ಪದ ಬಳಕೆ ಮಾಡಿದ್ರು ಗೊತ್ತಾ? ಹಂಗಾರೆ ಈಗ ಅವ್ರ ಜೊತೆಗೆ ಪಕ್ಕ ಕೂತ್ಕೊಂಡು ಏನು ಮುಖ ತೋರಿಸ್ಕೊಂಡು ಅವರಿಬ್ಬರು ಕೂತ್ಕೋತಾರೆ? ಆ ಪದ ನೀವು ತೋರಿಸಿದಿರಿ, ಇದೇ ದೇವೇಗೌಡರು ನರೇಂದ್ರ ಮೋದಿಯವ್ರ ಬಗ್ಗೆ ಏನಂದಿದ್ರು? ದೇಶ ಬಿಟ್ಟು ಹೋಗ್ತೀನಿ ಅಂತ. ನಾವು ಅದನ್ನು ಏನು ಪೊಲಿಟಿಕಲಿ ಮಾತಾಡ್ತೀವಿ ನಾವು. ಹಂಗಂದ ತಕ್ಷಣ ಏನಾದ್ರು ಕೆಟ್ಟದಾಗಿ ಮಾತಾಡೋಕ್ಕಾಗುತ್ತನ್ರಿ? ಅದು ಮಾತಾಡೋಕ್ಕಾಗುತ್ತಾ? ಹಾಂ, ಇಲ್ಲ ನೋಡಿ, ಒಂದು ನಿಮಿಷ ಇದೆಯಾ? ಇದನ್ನು ಅವರು ವೈಯಕ್ತಿಕವಾಗಿ ಬೆನಿಫಿಟ್ಟಿಗೆ ಮಾಡ್ತಾರೆ ಅವರು. ಆದರೆ ನಮ್ಮ ಪಕ್ಷದೊಳಗೆ ನಾವು ಸಂವಿಧಾನವನ್ನು ಪ್ರತಿಪಾದಿಸಿ ಸಂವಿಧಾನವನ್ನು ನಂಬ್ಕೊಂಡು ಬಂದಿರೋರು. ಇದು ಯಾರೇ ವಿರುದ್ಧ ಯಾರೇ ಇಲ್ಲ. ಹಾಗಾದ್ರೆ OBC ಅವರು ಸಂಘಟನೆ ಮಾಡಬೇಡಿ ಅಂತ ನೀವು ಹೇಳ್ತೀರಾ? ಈಗ ನಾವು OBC ಪ್ರದೀಪ್ ಅವರು, ನಾನು ಒಬ್ಬ OBC ಅವನು. ಅವ್ನು ಮಧುವಣ್ಣ ನಾನು ಏನು ಮಾಡಬೇಕು ಅಂಥೇಳಿ ಕಣ್ಣಲ್ಲಿ ನೀರು ಹಾಕಿದಾಗ ನಾನು ಫಸ್ಟ್ ಹೇಳಿದ್ದು, ಬಿಡಪ್ಪ ನೋಡಪ್ಪ, ನಮಗೆಲ್ಲರಿಗೂ ಹಿರಿಯರಿದ್ದಾರೆ, ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗೋಣ, ನಾಳೆ ನೀ ಫಸ್ಟ್ ಬಾ ನೀನು. ಇಲ್ಲ ನಾನು ಎಲ್ಲ ಔಟ್ ಆಫ್ ಸ್ಟೇಷನ್ ಹೋಗೋದಿದ್ದ, ನೀ ಕ್ಯಾನ್ಸಲ್ ಮಾಡು ಅಂದೆ ಫ್ಲೈಟ್ನ, ನೀ ಕ್ಯಾನ್ಸಲ್ ಮಾಡು, ಫಸ್ಟಲ್ಲಿ ಬರಬೇಕು ಅಂತ. ಬಂದ ತಕ್ಷಣ ಏನಾಯಿತು, ಮೊನ್ನೆನೂ ಮಾತಾಡಿದ್ದಾರೆ, ಬಟ್ ಅವನಿಗೆ ದುಃಖ ತಡೆಯೋಕ್ಕಾಗಲಿಲ್ಲ. ಅವನಿಗೆ ಸ್ಟಾರ್ಟಿಂಗಲ್ಲೇ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಬಿಟ್ಟ. ಅವನು ಏನೋ ಕಷ್ಟಪಟ್ಟು ಬಂದಿದ್ದಾನೆ, ಏನೋ ಹ್ಯೂಬ್ಲೊಟ್ ಎಂಥದ್ದು ವಾಚ್ ಬಗ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿದರು, ಹಾಗೆ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡಿದ್ರು. ಬೇಡ ಅಂದರೆ ಬೇಡಿ, ಉತ್ತರ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅದಕ್ಕೆ ಜನರನ್ನು ಕಳಿಸಿ. ನಾನು ಅದೇ ಹೇಳಿದ್ನಲ್ಲ, ಈ ಥರ ಯಡಿಯೂರಪ್ಪವ್ರ ಬಗ್ಗೆ ಮಾತಾಡಿ ಪಕ್ಕ ಕೂತ್ಕೊಳ್ತಕ್ಕಂಥದ್ದು. ನಾವು JDS ಅಲ್ಲಿದ್ದೆ, ನಾವು ವಿರೋಧವಾಗಿ ಕಾಂಗ್ರೆಸ್ಸಿಗೆ ಪೊಲಿಟಿಕಲಿ ಮಾತಾಡಿರ್ತೀವಿ, ವ್ಯಕ್ತಿಗತವಾಗಿ ಯಾವತ್ತೂ ಕೂಡ. ಮತ್ತು ಫ್ಯಾಮಿಲಿ ಬಗ್ಗೆ ಮಾತಾಡೋದಿದೆಯಲ್ಲ, ಅದು ನಮ್ಮ ಸಭ್ಯತೆ ಅಲ್ಲ. ಆಮೇಲೆ ನಾವು ಏನು ಉದಾಹರಣೆ ಕೊಡ್ತೀವಿ? ನಮಗೆ ಮತ ಹಾಕಿ ಕಳಿಸಿದಾರಲ್ಲ, ಅವನು ಯಾವತ್ತೂ ನನಗೆ ಬರೀ ನಮ್ಮವ್ರು ಮಾತ್ರ ಮತ ಹಾಕಿದ್ದಾರೆ ಅಂತೇಳಿ ಹೇಳಿಲ್ಲ, ನಾನು ಹೇಳೋದಿಲ್ಲ. ನಮ್ಮ ಕಮ್ಯುನಿಟಿಯವರು, ನಮ್ಮ OBCಯವರು ನನ್ನ ವಿರುದ್ಧ ಓಟ್ ಹಾಕಿರ್ತಾರೆ, ನನ್ನ ಪರವಾಗಿ ಓಟ್ ಹಾಕಿರ್ತಾರೆ. ಇವಾಗ ಒಂದೇ ಸತಿಗೆ BJP ಅವರಿಗೆ ನರೇಂದ್ರ ಮೋದಿಯವರು OBC ಅಂತ ನೆನಪಾಗ್ಬಿಡ್ತು. ಯಾಕೆ ಈ ದೇಶದೊಳಗೆ ಎಷ್ಟು ಜನರನ್ನ ಏನು ಮಾಡಿದಾರಂತೆ? OBC ಇದೆಲ್ಲ ಇಲ್ಲೆಲ್ಲ ಹೋಗ್ತೈತಲ್ಲ, ಎಂಥದ್ದು ನಿಮ್ಮದು ಕ್ಯಾಟಗರಿದೆಲ್ಲ. ಇನ್ನು ಡೆಲ್ಲಿಯವ್ರು ಕಣ್ಣು ಮುಚ್ಕೊಂಡು ನರೇಂದ್ರ ಮೋದಿಯವ್ರು ಪಾಸ್ ಮಾಡಿಬಿಡ್ತಾರೆ ಚರ್ಚೆಗೆ, ಪೊಲಿಟಿಕಲ್ ಚರ್ಚೆ ಮಾಡೋಣ ಇದನ್ನ. ಅದಕ್ಕೆ ಇದು ಖಂಡನೆ ಮಾಡಬೇಕು. ನಾನು ಆಗ್ರಹ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ನಿನ್ನೆ ಅವರಾಗಿರ್ತಕ್ಕಂಥದ್ದು ಸಾಂವಿಧಾನಿಕವಾಗಿ ಪ್ರದೀಪ್ ಅವ್ರದ್ದು ತಪ್ಪಿದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ.
ಅದನ್ನು ಒಪ್ಕೊಳ್ಳೋಣ, ಏನು ತಪ್ಪೇನಿಲ್ಲ. ನಮ್ಮ ಸಂವಿಧಾನದ ಅಡಿಗಿತ್ತಾನೆ ನಾವೆಲ್ಲ ಬರೋದು. ನಾಳೆ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ಥರ ಆಯಿತು ಅಂದರೆ ನಾಳೆ ನಾನು ಹೊರಗಡೆ ಹೋಗಬೇಕಾದ್ರೆ ಈಗ ಹಾಗಾದ್ರೆ ನಾನು ನಿಮ್ಮನ್ನು ಹೆಂಗೆ ಬೇಕಾದ್ರೆ ಇಲ್ಲಿ ಟ್ರೀಟ್ ಮಾಡ್ಬೋದಾ? ಈಗ ಕರಿತೀವಿ 4 ಕಣ ಇದ್ರ ಬಗ್ಗೆ ಮಾತಾಡಿ, ನಾನು ಏನಂತೀನಿ, ನಂಗೆ ಇಷ್ಟ ಇದ್ದರೆ ಮಾತಾಡ್ತೀನಿ, ಇಲ್ಲ ಅಂದರೆ ಹೋಗ್ತೀನಿ. ಮಾತಾಡ್ಬೇಕಾದ್ರೆ ಏನು ಕೆಟ್ಟ ಕಳುಕ ಏನಾರು ಮಾತಾಡ್ತಕ್ಕಂಥ ಸಭ್ಯತೆ ಆದರೆ ನಾಳೆ ನೀವು ಬರಲ್ಲ ನಮ್ಮ ಮನೆಗೆ, ಇವನೇನಪ್ಪ ಮಾತಾಡಿದ್ರೆ ಈ ಥರ ಮಾತಾಡ್ತಾನೆ ಅಂತ. ಆ ಹುಡುಗಂದು ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ. ನಾನು ಯಾವುದೋ ಒಂದು ಬೇಡ ಟಿ ವಿಯವ್ರ ಹೆಸರು ಹೇಳೋದು ಬೇಡ, ಪ್ಯಾನಲಲ್ಲಿ ಯಾರು ಅವರು ಮಾತಾಡೋದು ರೀತಿ, ಪ್ಯಾನಲ್ ಡಿಸ್ಕಷನ್ಸನ್ನು ಮಾಡಿ ಪ್ರದೀಪ್ ಅವ್ರನ್ನ ಆ ಥರ ಹರಾಜು, ಅದೇ ಅವ್ರು ಪ್ರದೀಪ್ ಅವ್ರ ಸ್ಥಾನದಲ್ಲಿ ಇಟ್ಕೊಂಡು ಅವ್ರ ತಂದೆ ತಾಯಿಯವ್ರ ಬಗ್ಗೆ ಮಾತಾಡಿದಾಗ, ಅವ್ರ ಹೆತ್ತವ್ರ ಬಗ್ಗೆ ಮಾತಾಡಿದಾಗ ದುಃಖ ತಗೋಬಾರ್ದಾ? ಇದನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವ್ರಿಗೂ ನಾನು ಮನವಿಯನ್ನು ಮಾಡ್ತೀನಿ, ನಿಮ್ಮವ್ರಿಗೂ ಅಷ್ಟೇ. ಇದನ್ನು ಉದಾಹರಣೆಯಾಗಿ ತಗೊಳ್ಳಿ. ನೀವೆಲ್ಲ, ನಾನು ಕೂಡ ಅವ್ರ ಅಡಿಯಲ್ಲಿ ಕೆಲಸ ಮಾಡಿದ್ದೀನಿ. ಪ್ರಜಾಪ್ರಭುತ್ವವಾಗಿ ನಾನು ಹೊರಗಡೆ ಬಂದಿದ್ದೀನಿ, ಪ್ರಜಾಪ್ರಭುತ್ವದಾಗ ತಿಳ್ಕೊಂಡಿದ್ದೀನಿ ನಾನು. ಯಡಿಯೂರಪ್ಪರೇ ತಗೊಳ್ಳಿ, ನೀವು ವಿಜೇಂದ್ರನ್ ತಗೊಳ್ಳಿ, ಇನ್ನೊಬ್ರನ್ನ ತಗೊಳ್ಳಿ, ಎಲ್ಲಿ ಹೋಗಿದ್ದಾರೆ ಇವರೆಲ್ಲ? ಆಣೆ ಪ್ರಮಾಣ ಮಾಡ್ತೀನಿ ಅಂತೇಳಿ ಬಾಯಿ ಬಿಡ್ತಾರೆ, ಭಯ. ಯಾಕೆಂದರೆ ಕ್ರಾಸ್ ವೋಟಿಂಗ್ ಮಾಡಿಬಿಟ್ಟಿದ್ದಾರೆ, ಭಯ. ಅವ್ರಿಗೇನಾದ್ರು ಧೈರ್ಯ ಇದೆನ್ರಿ? ಯಾವನು ಹೇಳಿದ್ದಂತೆ ಈ ಪ್ರಜಾಪ್ರಭುತ್ವದಲ್ಲಿ ಬರೆದಿದೆಯಂತ? ದೇವಸ್ಥಾನಕ್ಕೆ ಹೋಗಿ ನೀವು ಧರ್ಮಸ್ಥಳಕ್ಕಾದರೂ ಆಣೆ ಮಾಡಿರಿ, ನೀವು ಮತ ಹಾಕಿರ್ತಾನಲ್ಲ ಆ ಸಂವಿಧಾನದ ಮೇಲೆ ಆಣೆ ಮಾಡಿರಿ. ಅದಕ್ಕಿಂತ ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮ ದೇಶದೊಳಗೆ ಇನ್ಯಾವುದೂ ಇಲ್ಲ, ತಿಳ್ಕೊಳ್ಳಿ. ನನಗೆ ಏನಂದರೆ, ನಮ್ಮ ಸರ್ಕಾರ ಇದ್ದು ನಮ್ಮ ಶಾಸಕರಿಗೆ ಈ ಥರ ಆದಾಗ ಅದು ಮನಸ್ಸಿಗೆ ನೋವಾಗ್ತದಲ್ಲ. ಅದಕ್ಕೆ ನಾವು ಆಗ್ರಹ ಮಾಡೋದೇನು ಅಂದರೆ, ಬರೀ ನಮ್ಮ ಶಾಸಕರಲ್ಲ, ಯಾರೇ ಜನಪ್ರತಿನಿಧಿಗಳಾಗಲಿ, ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಜನರು ಇದ್ದರೂ ಕೂಡ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು. ಅದರಲ್ಲೂ ಸ್ವಲ್ಪ ಈ ಮನಸ್ಸಿಗೆ ಹಚ್ಕೊಂಡು ಹಿಂದುಳಿದವರು ಎಲ್ಲ ಅಂತ ಹೇಳಿಬಿಟ್ರಲ್ಲ, ಇಲ್ಲಪ್ಪ ನಾವೆಲ್ಲ ಇದ್ದೀವಿ, ನಾವು ಹಿಂದುಳಿದವರಲ್ಲ. OBCಗೆ ಹಂಗಾರೆ ನಾನು ಏನು ಮನೆ ಕೂತ್ಕೋಬೇಕಾಗಿತ್ತ? ನಾನು ಬೇರೆಯವ್ರು ಇದ್ರೂ ಹೋಗ್ತೀನಿ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಮ್ಮವರು ಅಂತ ಹೇಳಿ ನಾನು ಹೋಗ್ಬೇಕಾಗುತ್ತಲ್ಲ. ಕೆಲವ್ರಿಗೆ ಚಟ ಇದೆ, ನನಗೆ ಬೈಬೇಕು, ಅವಾಗ ನಮ್ಮವರೆಲ್ಲ ಒಂದಾಗ್ತಾರೆ, ನಮ್ಮವ್ರು ಓಟ್ ಹಾಕ್ತಾರೆ ಅಂಥೇಳಿ. ಅದು ನಾನು ಬಾಯ್ಬಿಟ್ಟು ನಿಮಗೇನು ಯಾರ ಬಗ್ಗೆ ಹೇಳಬೇಕಾಗಿಲ್ಲ, ಅದು ಚಟ ಇದೆ, ನೀವು ನೋಡಿದ್ದೀರಾ. ನಾನು ಹಂಗಾರೆ ಅದನ್ನ ರಾಜಕಾರಣ ಮಾಡ್ಕೊಳ್ಳ? ನಾವು ಎಜುಕೇಷನ್ ಕೊಡ್ಬೇಕಾದ್ರೆ ಹಂಗಾರೆ ನಾನು ಏನು ಕೊಡಲಿ ಹೇಳಿ? ಒಬ್ಬ ಎಜುಕೇಷನ್ ಮಿನಿಸ್ಟ್ರಪ್ಪ ನಾನು. ತಪ್ಪುಗಳಾದಾಗ ನಿಮ್ಮಂಥವ್ರು ತಿದ್ದುತ್ತೀರಿ, ಸರಿ ಮಾಡ್ಕೊಂಡು ಹೋಗ್ಬೇಕು. ಅದನ್ನು ಹೋಗ್ಬಿಟ್ಟು ಈ ಥರ ಮಾಡಿ, ನಾನು ಮಾಧ್ಯಮದವರಿಗೆ ದಯವಿಟ್ಟು ನಾನು ಮನವಿ ಮಾಡೋದೇನು ಅಂದರೆ, ದಯವಿಟ್ಟು ಒಳಗಡೆ ಏನಾಗಿದೆ ನೀವು ಇದನ್ನೇನು ದೊಡ್ಡ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಲ್ಲ, ಸ್ವಲ್ಪ ಅದನ್ನು ಹೇಳಿ. ಯಾಕೆಂದರೆ ಅದು ಹೆಂಗಾಗ್ಬಿಡ್ತು ಅಂದರೆ, ನಾವು ನೋಡಿದಾಗ ನಾನು ಯಾಕೆ ಅವ್ರಿಗೆ ಫೋನ್ ಮಾಡಿದೆ ಅಂದರೆ, ಪ್ರದೀಪಿಗೆ ಯಾಕೆ ಈ ಥರ ಮಾಡಿದ್ನಪ್ಪ ಹೊರಗಡೆ ಬಂದು ಅಂಥೇಳಿ. ಅವಾಗ ಹೇಳ್ದ, ಅಣ್ಣ 2-4 ಗಂಟೆ ಒಳಗಡೆ ಕೂತ್ಕೊಂಡಿದ್ದೀನಿ, ಸರ್ಕಾರಿ ಕಾರ್ಯಕ್ರಮ, ನಾನು ಚೇರ್ ಮೇಲೆ ಕೂತ್ಕೊಂಡಿದ್ದೀನಿ, ಯಾರೂ ಏನೂ ಹೇಳ್ತಾ ಇಲ್ಲ. ಇರೋದು ಒಂದು 7-8 ಜನರು ಪೊಲೀಸವ್ರು ಇದ್ದರು ಅನಿಸುತ್ತೆ. ವೀಡಿಯೋದಲ್ಲಿ ನೀವು ನೋಡಿದಾಗ ಅವರೇ ತಳ್ತಾ ಇದ್ದಾರೆ ಇವ್ರನ್ನ. ಏನು ಎಣ್ಣೆ ಹೊಡ್ಕೊಂಡು ಬಂದುಬಿಟ್ಟು ಕೆಟ್ಟ ಪದ ಯೂಸ್ ಮಾಡೋದು. ಆಯಿತು, ನಾನೇ ಈ ಕೆಟ್ಟ ಪದ ಯೂಸ್ ಮಾಡಿದ್ರೆ ನೀವು ಒಪ್ತೀರಾ? ಇದು ಪ್ರಜಾಪ್ರಭುತ್ವದಲ್ಲಿ ಖಂಡನೆ ಮಾಡಬೇಕು, ಯಾರೇ ಪಕ್ಷದವರಾಗಲಿ. ಈ ರಾಜ್ಯವನ್ನು ಆಳಿರ್ತಕ್ಕಂಥ ಕುಮಾರಸ್ವಾಮಿಯವರು ಅಷ್ಟೇ, DK ಶಿವಕುಮಾರ್ ಸಾಹೇಬರು ಆಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಆಳ್ತಾ ಇದ್ದಾರೆ, ಬೇಕಾದ ಜನರು ವೀರಪ್ಪ ಮೊಯ್ಲಿ ಸಾಹೇಬರು ಆಳಿದ್ದಾರೆ, ನಮ್ಮ ತಂದೆಯವರು ಆಳಿದ್ದಾರೆ. ಇವರೆಲ್ಲರೂ ಕೂಡ ಇದನ್ನು ಖಂಡನೆ ಮಾಡಬೇಕು. ಮತ್ತು ಈ ಥರ ಘಟನೆಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯಿತು. ಸರ್ಕಾರಿ ಕಾರ್ಯಕ್ರಮ ಯಾವುದು? ಕೆಂಪೇಗೌಡ ಜಯಂತಿ. ಯಾರ ವಿರುದ್ಧ ಮಾಡ್ತಾಯಿದ್ದೀರಾ ನೀವು? ನಾಚಿಕೆ ಆಗಲ್ಲ ನಿಮಗೆ? ನಾನು ಅದಕ್ಕೆ ಅದನ್ನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಸಿದ್ದರಾಮಯ್ಯನವರು CM ಸ್ಥಾನದಿಂದ ಇಳಿದ ಮೇಲೆ ಹಾಂ, OBC ಅವರಿಗೆ ಇಲ್ಲ ನೋಡ್ರಿ, ನಾವೆಲ್ಲ ಸಂವಿಧಾನದಲ್ಲಿ ನಂಬ್ಕೊಂಡು ಬಂದಿರೋರು. ಅಬದ್ಧತೆ ಆ ಥರ ಬರೋದೇ ಇಲ್ಲ. ಯಾವುದೇ ಜಾತಿ ಸಮಾಜ ಆಗಲಿ ಆ ಥರ ಆಗದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ಳೋದು ನಂದು ಕೂಡ ಕರ್ತವ್ಯ ಆಗ್ತದೆ. ಅದಕ್ಕೆ ನಾನು ಯಾವತ್ತೂ ಕೂಡ ನಾನು ಧ್ವನಿ ಹಾಕ್ತೀನಿ. ಬಟ್ ಈ ಜಾತಿ ಒಳಗೆ, ಧರ್ಮದೊಳಗೆ, ವರ್ಗದೊಳಗೆ ನಾವು ತಂದಾಗ ಏನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಕಷ್ಟ ಆಗಿಬಿಡ್ತದೆ. ಈ ಥರ ಆಗಬಾರ್ದು ಅಂಥೇಳಿ ನಾನು ನೋಡ್ತಾ ಇರೋದು. ಅಭದ್ರತೆ ಅಂತೂ ಇಲ್ಲ. ಇಲ್ಲ ನಾನು ಹೇಳ್ತಾ ಇದ್ದೀನಿ, ಇದಕ್ಕೆಲ್ಲ ನಾವು ಕೇರ್ ಮಾಡೋದಿಲ್ಲ, ಅಭದ್ರತೆಯೂ ಇಲ್ಲ, ಆ ಥರ ಇಲ್ಲೇ ಇಲ್ಲ. ಪ್ರದೀಪ್ ಅವರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಸಿದ್ದರಾಮಯ್ಯ ಸಾಹೇಬರು ಇದ್ದಾರೆ, ಅದೇ ಥರ DK ಶಿವಕುಮಾರ್ ಸಾಹೇಬರು ಇರ್ತಾರೆ. ಅವರೆಲ್ಲ ಸಂವಿಧಾನವನ್ನು ನಂಬ್ಕೊಂಡು ಬಂದಿರೋರು.